ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 5 ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಆಮೇಲೆ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸೋದು ಹೇಗೆ ಅದು ಕೂಡ ವಿಡಿಯೋವನ್ನು ಹಾಕಿದ್ದೀನಿ. ಸೊ ಬಹಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ. ದಯಮಾಡಿ ತಾವೆಲ್ಲರೂ ಕೂಡ ಪ್ಲೇಲಿಸ್ಟ್ ಲಿಂಕ್ಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕ್ವಶನ್ ಪೇಪರಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿರ್ತಕ್ಕಂಥ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ. ಪ್ರಶ್ನೆ 2, ಪ್ರಶ್ನಾರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಡಿ, ಪ್ರಶ್ನಾರ್ಥಕ. ಪ್ರಶ್ನೆ 3, ಕೆಂಗಡು ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ ಸಿ, ಕ್ರಿಯಾ ಸಮಾಸ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇನ್ನು ಪ್ರಶ್ನೆ 4ಕ್ಕೆ ನೋಡೋದಾದರೆ, ಈ ಕೆಳಗಿನ ಪದಗಳಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆಯಾಗಿರೋ ಪದ ಅಂತ ಕೇಳಿದರು. ಆಯ್ಕೆ ಎ, ವನೌಷಧಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 5, ವಿಲಾಯಿತಿ ಪದದ ವಿಲಾತಿ ಗ್ರಾಂಥಿಕ ರೂಪ ಕೇಳಿದರು. ಸೊ ವಿಲಾತಿದು ವಿಲಾಯಿತಿ ಅಂತ ಆಗ್ತದೆ. ಪ್ರಶ್ನೆ 6, ಉರ್ದು ಭಾಷೆಯಿಂದ ಕನ್ನಡಕ್ಕೆ ಬಂದ ಪದ ಯಾವುದು ಅಂತ ಕೇಳಿದರು. ಅದರಲ್ಲಿ ಎ, ಬಂದೂಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಸಂಬಂಧೀಕರಣ ಮಾದರಿಯ ಪ್ರಶ್ನೆಗಳನ್ನು ನೋಡೋಣ. ಕಂದಪದ್ಯ ಮಾತ್ರಾಗಣ ಆದರೆ ಚಂಪಕಮಾಲ ವೃತ್ತ ಅನ್ನೋದು ಅಕ್ಷರಗಣ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸೊ ಅಲ್ಲಿ ಅಕ್ಷರ ಅನ್ನೋದು ನೀವು ಬರಿಬೇಕು. ನೆಕ್ಸ್ಟ್, ಬಳೆಗಾರ ಅಂತಕ್ಕಂಥದ್ದು ತದ್ದಿತಾಂತ ನಾಮ ಆದರೆ ನಂಬಿಕೆ ಅನ್ನೋದು ಏನು ಕೇಳಿದರೆ. ಕೃದಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. ಬಟ್ಟ ಬಯಲು ದ್ವಿರುಕ್ತಿಯಾದರೆ ಮನೆ ಮಠ ಅನ್ನೋದು ಜೋಡು ನುಡಿ. ಜುದ್ಧ ಇದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರಸಾದ ಕೇಳಿದ್ದಾರೆ. ಸೊ ಪ್ರಸಾದದ ಏನಾಗ್ತದಪ್ಪ ಅಂದ್ರೆ ಹಸಾದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ 11, ಶ್ರೀರಾಮನ ಸೇವೆಗಾಗಿ ಕಾಯುತ್ತಿದ್ದ ಶ್ರಮಣಿ ಯಾರು ಅಂತ ಕೇಳಿದ್ದಾರೆ. ಉತ್ತರ ಶಬರಿ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಚೇರಿಂಗ್ ಕ್ರಾಸ್. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು ಅಂತ ಕೇಳಿದ್ದಾರೆ. ಹೂ, ಹಣ್ಣು, ಹಂಪಲು ಮತ್ತು ಮಧುಪರ್ಕ ಅಂತ ಇರಬೇಕು. ನಾನು ಒಂದೇ ವಾಕ್ಯ ಶಬ್ದ ಹೇಳಿದ್ದೀನಿ, ಬಟ್ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಫುಲ್ ಸೆಂಟೆನ್ಸಲ್ಲಿ ಬರಿಬೇಕಾಗ್ತದೆ. ಇನ್ನು ಮುಂದಿನದಲ್ಲಿ ನೋಡೋದಾದರೆ, ಮುಂದಿನ ಏಕವಾಕ್ಯ ಒಂದೇ ಉತ್ತರದಲ್ಲಿ ಬರೀತಕ್ಕಂಥ ಪ್ರಶ್ನೆಗಳಲ್ಲಿ 14ನೇ ಪ್ರಶ್ನೆ, ಸುಕುಮಾರಸ್ವಾಮಿಯ ಮನೆಗೆ ಬಂದ ಅರಸನ ಹೆಸರೇನು. ಸರಿಯಾದ ಉತ್ತರ ವೃಷಭಾಂಕ. ಪ್ರಶ್ನೆ 15, GS ಶಿವರುದ್ರಪ್ಪ ಅವರ ಪ್ರಕಾರ ಯಾವ ಎಚ್ಚರದಳು ಬದುಕಬೇಕಿದೆ ಅಂತ ಕೇಳಿದ್ದಾರೆ. ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ. 16, ದ.ರಾ ಬೇಂದ್ರೆ ಅವರ ಪ್ರಕಾರ ಹಕ್ಕಿ ಯಾವುದರ ಸಂಕೇತ ಕೇಳಿದರೆ. ಅದು ಕಾಲದ ಸಂಕೇತ. 17, ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಅಂತ ಇದೆ. ಅವರು ಏಕಾಂಕ ನಾಟಕವನ್ನು ಬರೆದರು ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಪ್ರಶ್ನೆ ಸಂಖ್ಯೆ 4ರಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗಿತ್ತು, 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗಿತ್ತು. ಮೊದಲ ಪ್ರಶ್ನೆ, ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು. ಉತ್ತರ, ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು. ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಅರಮನೆಯಲ್ಲೂ ಇದಕ್ಕಿಂತ ಉತ್ತಮ ಆತಿಥ್ಯ ಸಿಗೋದಿಲ್ಲ. ಇದು ಕಾಡು ಎಂಬುದನ್ನೇ ಮರೆಸಿದೆ. ಇದೇ ನಮ್ಮ ಮನೆ ಎಂದು ಹೇಳಿದರು. 19, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ. ಲಂಡನ್ನಿನ ಹೆಣ್ಣು ಮಕ್ಕಳು ಟೊಪ್ಪಿಗೆಗಳನ್ನು ಕುತೂಹಲದಿಂದ ಕಂಡ ಲೇಖಕರು ಮನುಷ್ಯರನ್ನು ಹಾಗೂ ಟೊಪ್ಪಿಗೆಗಳನ್ನು ಹೋಲಿಸಿದ್ದಾರೆ. ಒಬ್ಬ ಮನುಷ್ಯನಂತೆ ಮತ್ತೊಬ್ಬ ಕಾಣಲು ಸಿಗುವುದಿಲ್ಲ. ಅಂತೆಯೇ ಅಲ್ಲಿನ ಹೆಣ್ಣು ಮಕ್ಕಳ ಟೊಪ್ಪಿಗಳು ಒಂದರಂತೆ ಇನ್ನೊಂದು ಇರೋದಿಲ್ಲ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಅಂತ ನೀವು ಉತ್ತರಗಳನ್ನು ಬರಿಬೇಕು. ಪ್ರಶ್ನೆ 20, ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತವೆ. ಕೆಟ್ಟ ನಡತೆಯ ಸಿರಿಯು ದೈವಯೋಗದಿಂದ ಕೆಲ ಮಂದಿಗೆ ರಾಜರಿಗೆ ಒಲಿಯುತ್ತದೆ. ಅಲ್ಲಿಗೆ ಮುಗಿಯಿತು ಅವರ ಕತೆ. ಏನು ಸಂಭ್ರಮ, ಏನು ಕೋಲಾಹಲ. ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಸರೆಯಾಗುತ್ತಾರೆ. ವ್ಯಕ್ತಿತ್ವ ಮಲಿನವಾಗುತ್ತದೆ, ಕ್ಷಮಾಗುಣ ಇಲ್ಲವಾಗುತ್ತದೆ, ವಯೋವೃದ್ಧರಾಗುತ್ತೇವೆ ಎಂಬುದನ್ನೇ ಮರೆಯುತ್ತಾರೆ. ಪರಲೋಕ ಕಾಣಿಸುವುದಿಲ್ಲ, ಸುಳ್ಳುಗಳು ಹೆಚ್ಚಾಗುತ್ತವೆ, ಸಜ್ಜನಿಕೆ ದೂರವಾಗುತ್ತದೆ, ಸತ್ಯವನ್ನು ಕೇಳಿಸಿಕೊಳ್ಳುವುದಿಲ್ಲ, ಕೊನೆಗೆ ಎಲ್ಲ ಯಶಸ್ಸು ನಾಶವಾಗುತ್ತದೆ.
ರಾಜರಿಗೆ ಸಿರಿ ಒಲಿದರೆ ಇಂಥ ಅನಾಹುತಗಳಾಗುತ್ತವೆ ಅಂತ ಬರಿಬೇಕು. 21ನೇ ಪ್ರಶ್ನೆ, ವೃಷಭಾಂಕನು ತಾನು ಸ್ನಾನ ಮಾಡಿದ ಬಾವಿಯನ್ನು ಕಂಡು ಆಶ್ಚರ್ಯಗೊಳ್ಳಲು ಕಾರಣವೇನು? ಉತ್ತರ, ರಾಜ ವೃಷಭಾಂಕನು ಊಟಕ್ಕೆ ಮೊದಲು ಮಣಿ ಮುಕುಟದಿಂದ ಕೂಡಿದ ಬಾವಿಯಲ್ಲಿ ಸ್ನಾನವನ್ನು ಮಾಡುವಾಗ ತನ್ನ ಅನರ್ಘ್ಯವಾದ ತನ್ನ ಬೆರಳಿನ ಉಂಗುರ ನೀರಿನಲ್ಲಿ ಬೀಳ್ತದೆ. ಅದನ್ನು ಹುಡುಕಲು ಆ ನೀರನ್ನೆಲ್ಲ ಎತ್ತಿ ಹೊರಹಾಕಿಸುತ್ತಾನೆ. ಆಗ ಬಾವಿಯ ತಳಭಾಗದಲ್ಲಿ ಇಂದ್ರನ ಭಂಡಾರದಲ್ಲಿರುವಂತೆ ನಾನಾ ರೀತಿಯ ವಿಚಿತ್ರವಾದ ಹಲವು ಆಭರಣಗಳನ್ನು ಕೊಂಡು ಮಹಾ ಆಶ್ಚರ್ಯ ಭರಿತನಾಗುತ್ತಾನೆ. ಇನ್ನು 22ನೇ ಪ್ರಶ್ನೆ, ದುರ್ಯೋಧನನಿಗೆ ಭೀಷ್ಮನು ಯಾವ ಸಲಹೆಯನ್ನು ನೀಡಿದನು? ನೋಡಿ, ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆಯುವ ಸಂದರ್ಭದಲ್ಲಿ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರೆಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮನಿಗೆ ನಮಸ್ಕರಿಸಿ ಸಲಹೆಯನ್ನು ಬೇಡುತ್ತೇನೆ. ಆಗ ಭೀಷ್ಮನು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ನೀಡ್ತಾನೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ಇನ್ನು 23ನೇ ಪ್ರಶ್ನೆಗೆ ಹೋಗೋಣ. ಪಾರ್ಥ ಭೀಮರ ಬಗೆಗೆ ದುರ್ಯೋಧನನು ಮಾಡಿದ ಶಪಥವೇನು? ಪ್ರೀತಿಯ ಗೆಳೆಯನಾದ ಕರ್ಣನನ್ನು ಹಾಗೂ ಪ್ರಿಯತಮ್ಮನಾದ ದುಶ್ಯಾಸನನನ್ನು ಕೊಂದ ಪಾರ್ಥ ಭೀಮರನ್ನು ಯುದ್ಧದಲ್ಲಿ ಮೊದಲು ಕೊಲ್ಲುತ್ತೇನೆ. ಅನಂತರ ಸಂಧಿಗೆ ಯುಧಿಷ್ಠರ ಬಳಿಗೆ ಹೋಗುತ್ತೇನೆ. ಪಾರ್ಥ ಭೀಮರನ್ನು ಕೊಲ್ಲುವುದೇ ದುರ್ಯೋಧನನ ಅಭಿಪ್ರಾಯವಾಗಿರುತ್ತದೆ. 24, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಬ್ಬರ ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ಅದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿ ಇರುತ್ತದೆಂದು ಏನು ಮಾಡಿದ್ದಾರೆ? ವಿವೇಕಾನಂದರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಪ್ರಶ್ನೆ 25ರಲ್ಲಿ ಏನಿದೆ ಅಂತಂದರೆ, ವಿಜಯಶ್ರೀ ಸಬ್ರತ್ ಕವನದಲ್ಲಿ ವಸಂತ ಮುಖ ತೋರದಿದ್ದರ ಪರಿಣಾಮ ಏನು ಅಂತ ನಿಮಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಅಲ್ಲಿ ಉತ್ತರ ಏನು ಬರಿಬೇಕಾಗಿತ್ತು ನೀವು ಅಂತಂದರೆ, ವಸಂತ ಮುಖ ತೋರದ್ದರಿಂದ ಕಮ್ಮಾರನ ಕುಲುಮೆ ಉರಿಯಲಿಲ್ಲ. ಕುಂಬಾರನ ತಿಗುರಿ ತಿರುಗಲಿಲ್ಲ. ನೇಕಾರನ ಮಗ್ಗ ಉಸಿರಾಡಲಿಲ್ಲ. ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ. ಪ್ರಶ್ನೆ 26, ಭಗತ್ ಸಿಂಗ್ ಹೇಗೆ ಹುತಾತ್ಮನಾದನು ಅಂತ ಕೇಳಿದ್ದಾರೆ. ಜಲಿಯನ್ ವಾಲಾಬಾಗಿನ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ತಾನೆ. ಇದರ ಫಲವಾಗಿ ಹುತಾತ್ಮನಾದನು ಅಂತ ನೀವು ಬರಿಬೇಕು. 27, ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ ಅಂತ ಇದೆ. ವಿದೇಶಿ ವಸ್ತುವೆಂದು ತಿಳಿದು ಕರ್ಪೂರವನ್ನು ಸಂಪೂರ್ಣ ಬಹಿಷ್ಕಾರ ಹಾಕಬೇಕು. ಕರ್ಪೂರ ನಮ್ಮ ದೇಶದಲ್ಲಿ ಆಗೋದಿಲ್ಲ. ವಿದೇಶದ ಕರ್ಪೂರದ ಬದಲು ನಮ್ಮ ಅರಳೆಯ ಬತ್ತಿಗಳನ್ನು ದೀಪಕ್ಕೆ ಉಪಯೋಗಿಸಬೇಕು. ದೇವರಿಗೆ ಕರ್ಪೂರ ಬಳಸಬಾರದೆಂದು ಅರಿವು ಮೂಡಿಸಲು ಪ್ರತ್ಯಕ್ಷ ಕರಪತ್ರಗಳು ಪ್ರಕಟವಾಗಿದ್ದವು. ಆದರೆ ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ. ಅಷ್ಟೇಕೆ ರಾತ್ರಿಯನ್ನು ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ತೈಲ ಬಲ್ಪು ಮೆರೆದಿದೆ. ಆದ್ದರಿಂದ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಅಂತ ನೀವು ಬರಿಬೇಕು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ಕೇಳಿದ್ದಾರೆ ನಿಮಗೆ. ಫಸ್ಟ್ ಪೂತಿ ನರಸಿಂಹಾಚಾರ್ಯ. ಏನು ನೆನಪು ಬಿಟ್ಕೋಬೇಕಂತಂದರೆ, ಪೂತಿ ನರಸಿಂಹಾಚಾರ್ಯರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಂಗಾರ ನರಸಿಂಹಾಚಾರ್ಯ. ಸಮಯ 1905. ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. 2 ಕೃತಿಗಳು ಸಾಕು. ಅಹಲ್ಯೆ, ಗೋಕುಲ, ನಿರ್ಗಮನ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ. ಇಷ್ಟು ಬರೆದ್ರೂ ಕೂಡ ಸಾಕು. ಇನ್ನು ದ.ರಾ. ಬೇಂದ್ರೆ ನೋಡೋಣ. ಕಾವ್ಯನಾಮ ಅಂಬಿಕಾ ತನಯದತ್ತ. ಆಮೇಲೆ ಕಾಲ 1896. ಸ್ಥಳ ಧಾರವಾಡ. ಕೃತಿಗಳು ಗರಿ ಬರೆಯೋಣ. ಕೃಷ್ಣ ಕುಮಾರಿ. ಉಯ್ಯಾಲೆ ಇದೆ. ಓಕೆನಾ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದಿದೆ ಅಂತಂದರೆ, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ. 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕದ. ಸೊ ಮುಂದೆ ಇತ್ತು ಛಂದಸ್ಸಿನ ಅಲಂಕಾರ ಬರೀತಕ್ಕಂಥ 30ನೇ ಪ್ರಶ್ನೆ. ಸಾಲಿದೆಯಲ್ಲಿ ಮೇದಿನಿ ಯಂಕ್ರಮಂ ಕ್ರಮದೆ ಪರ್ವಿದು ದಾತನ ಭೋವಿಭಾಗಮ ಅಂತ ಇದೆ. ಸೊ ಇದು ಅಕ್ಷರಮಾಲಾ ವೃತ್ತದಲ್ಲಿ ಉತ್ಪಲಮಾಲಾ ವೃತ್ತದಲ್ಲಿ ಬರ್ತದೆ. ಸೊ ಉತ್ಪಲಮಾಲಾ ವೃತ್ತ ಅಂತ ಬರಿಬೇಕಾಗಿತ್ತು. ಸೊ ಮೇಲೆ ಭರ, ನಭಭ, ರ ಲಘು ಅಂತಕ್ಕಂಥ ಘನ ವಿಂಗಡಣೆ ಆಗಬೇಕು. ಅಲಂಕಾರದಲ್ಲಿ ವಾಕ್ಯ ಇದೆ. ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಂತ ಇದೆ. ಸೊ ಧಾಂಗ ಅಂತಂದರೆ ಅದೇನಾಗ್ತದೆ? ಉಪಮಾಲಂಕಾರ ಬರ್ತದೆ. ಇಲ್ಲಿ ಉಪಮಾನ ಸಿಡಿಯೋದು, ಉಪಮೇಯ ಗುಂಡು ಸುರಿಯುವುದು, ವಾಚಕ ಪದ ಹಾಗ, ಸಮಾನ ಧರ್ಮ ತೀವ್ರತೆ ಅಂತ ಬರೆದು ಸಮನ್ವಯವನ್ನು ಮಾಡಿದರೆ ಖಂಡಿತವಾಗಿ 3 ಅಂಕಗಳನ್ನು ಕೊಡ್ತಾರೆ.
ಇನ್ನು ನಿಮಗೆ ಗಾದೆ ಮಾತುಗಳಲ್ಲಿ ಯಾವುದು ಕೇಳಿದ್ದಾರೆ ಅಂದರೆ ಮನಸ್ಸಿದ್ದರೆ ಮಾರ್ಗ ಇದೆ, ಇನ್ನೊಂದು ತಾಳಿದವನು ಬಾಳಿಯಾನು ಅಂತ ಇದೆ. ಸೊ ಗಾದೆ ಮಾತಿನಲ್ಲಿ ಕಡ್ಡಾಯವಾಗಿ ಮಹತ್ವವನ್ನು ಬರಿಬೇಕು. ಒಂದು ಉದಾಹರಣೆಯನ್ನು ಕೊಟ್ಟು ನಿದರ್ಶನದೊಂದಿಗೆ ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಮಹತ್ವವನ್ನು ಬರೀಲೇಬೇಕು, ಒಂದು ಉದಾಹರಣೆ ಕೊಡಲೇಬೇಕು. ಪ್ರತಿಯೊಂದು ಗಾದೆ ಮಾತನ್ನು ಬರೆಯುವಾಗ ಈ 2 ಸಾಲುಗಳನ್ನು ಪೀಠಿಕೆ ರೂಪದಲ್ಲಿ ಬರೀರಿ. ಆಮೇಲೆ ಅದರ ಅರ್ಥವನ್ನು ತಾವು ತಿಳಿದುಕೊಂಡ ಹಾಗೆ ನೀಟಾಗಿ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಮೌಲ್ಯಮಾಪಕರು ಕೊಡ್ತಾರೆ. ಸೊ ಮುಂದೆ ಅದೇ ತನ್ನಾಗಿರ್ತಕ್ಕಂಥ ಇನ್ನು ಮುಂದೆ ನಾವು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯುವ ವಾಕ್ಯಗಳಿಗೆ ಹೋಗೋಣ. ಯಾಕಂದ್ರೆ ಅಲ್ಲಿ 6 ಇರ್ತಾವೆ, 3 ಗದ್ಯದಿರ್ತಾವೆ, 3 ಪದ್ಯದಿರ್ತಾವೆ. ಫಸ್ಟ್ 33ನೇ ಪ್ರಶ್ನೆ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ ಅಂತ ಇದೆ. ಇದು ಯುದ್ಧ ಪಾಠದ ಒಂದು ವಾಕ್ಯ ಇದೆ, ಓಕೆನಾ. ಸೊ ಇದನ್ನು ರಾಹಿಲ ಮುದುಕಿಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಸೊ ಇದ್ರ ಸ್ವಾರಸ್ಯ ಇದೆ, ನಾವು ಉಂಡುತ್ತಾ ಆಶ್ರಯಕ್ಕಾಗಿ ಪರರ ನೋವಿಗೆ ಸ್ಪಂದಿಸುವ ಮನದೊಂದಿಗೆ ದಯನೀಯವಾಗಿ ಅಂಗಲಾಚಿದ್ದು ಈ ವಾಕ್ಯದ ಸ್ವಾರಸ್ಯ ಅಂತ ಬರಿಬೇಕು. 34ರಲ್ಲಿ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಇದೆ. ಇದು ಲಂಡನ್ ನಗರ ಅಂತಕ್ಕಂಥ ಪಾಠದ ವಾಕ್ಯ ಇದೆ. ಸೊ ಈ ಮಾತನ್ನು ಲೇಖಕರು ಶೇಕ್ಸ್ಪಿಯರನ್ನು ಹೇಳಿದ ಮಾತನ್ನು ನೆನಪು ಮಾಡ್ಕೊಳ್ತಾ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಅಂದರೆ ಲೇಖಕರ ಪ್ರವಾಸದ ಮಹತ್ವವನ್ನು ವರ್ಣಿಸೋ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ನ ಮಾತನ್ನು ಸ್ವಾರಸ್ಯಪೂರ್ಣವಾಗಿ ಅವರು ಏನು ಮಾಡಿದ್ದಾರೆ, ವರ್ಣನೆಯನ್ನು ಮಾಡಿದ್ದಾರೆ. 35ರಲ್ಲಿ ನಿನ್ನ ಪರುವಗೆ ನಮ್ಮ ಕೊಲ್ಲಮನೆಲ್ಲ ಮನೆಯ ಬಗೆ ಅಂತ ಇದೆ. ಇದು ವೃಕ್ಷ ಸಾಕ್ಷಿ ಪಾಠದ ಒಂದು ವಾಕ್ಯ ಇದೆ. ಸೊ ಈತ ಏನು ಮಾಡ್ತಾನಪ್ಪ ಅಂದರೆ ದುಷ್ಟಬುದ್ಧಿ ಈ ಮಾತನ್ನು ಏನು ಮಾಡ್ತಾನೆ ಹೇಳ್ತಾನೆ ಅಂತಕ್ಕಂಥ ಸಂದರ್ಭ ಇದೆ. ಸೊ ಸ್ವಾರಸ್ಯ, ದುಷ್ಟಬುದ್ಧಿಯ ತಂದೆ ಪ್ರೇಮಮತಿಯ ಬುದ್ಧಿ ಮಾತು, ನಿನ್ನ ಕೆಟ್ಟತನ ನಮ್ಮ ಕುಲವನ್ನು ನಾಶ ಮಾಡುವ ರೀತಿಯದ್ದಾಗಿದೆ ಎಂದು ಹೇಳೋದು ಸ್ವಾರಸ್ಯಪೂರ್ಣವಾಗಿದೆ ಅಂತ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯಗಳನ್ನು ನೀವೇನು ಮಾಡಬೇಕಾಗಿತ್ತು, ಪರೀಕ್ಷೆಯಲ್ಲಿ ಬರಿಬೇಕಾಗಿತ್ತು. ಇನ್ನು ಮುಂದಿನ ವಾಕ್ಯ ಬರ್ತದೆ, ವಸಂತವಾಗುತ್ತ ಮುಟ್ಟೋಣ ಅಂತ ಇದೆ. ಸೊ ಇದು ಸಂಕಲ್ಪ ಗೀತೆಯ ಒಂದು ಏನಾಗಿದೆಪ್ಪ ಅಂತಂದರೆ ಪದ್ಯದ ಸಾಲಾಗಿದೆ. ಈ ಸಂಕಲ್ಪ ಗೀತೆ ಪದ್ಯದಲ್ಲಿ ನೀವು ಕವಿ ಏನು ಮಾಡ್ತಾರಪ್ಪ ಅಂದರೆ ಓದುಗರಿಗೆ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ, ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಬರೀರಿ. ಇನ್ನು 37ರಲ್ಲಿ ಹಸಿರು ಸಂಜೆ ಈ ಬಿಸಿಲು ಅಂತ ಇದೆ. ಸೊ ಇದು ಹಸಿರು ಪದ್ಯದ ಸಾಲಾಗಿದೆ. ಸೊ ಇದನ್ನು ಕವಿ ಕೂಡ ಲೇಖಕರಿಗೆ ಹೇಳ್ತಾರೆ. ಸೊ ಪ್ರಕೃತಿಯ ಸೌಂದರ್ಯದಲ್ಲಿ ಹಸುರನ್ನು ಆಸ್ವಾದಿಸುತ್ತಿರೋದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ಏನು ಮಾಡಿದ್ದಾನೆ, ಈ ಸಾಲಿನಲ್ಲಿ ಹೇಳಿದ್ದಾನೆ. ಇನ್ನು 38ರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ನೊಳವಿಂಗೆ ಕುಪ್ಪೇವರಂ ಅಂತ ಇದೆ. ಸೊ ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯದ ಸಾಲುಗಳಿದ್ದಾವೆ. ಸೊ ಈ ಮಾತ ದ್ರೋಣ ದೃಪದನಿಗೆ ಹೇಳ್ತಾನೆ. ಯಾವ ಸಂದರ್ಭದಲ್ಲಿ ಅಂದರೆ ಕವಿ ಪಂಪನು ಸಿರಿ ಸಂಪತ್ತಿನಿಂದ ಕೂಡಿದ ವ್ಯಕ್ತಿಗೆ ಸಂಪತ್ತೇ ಶ್ರೇಷ್ಠ, ಮಾನವೀಯ ಮೌಲ್ಯ ಅವರಿಗಿರುವುದಿಲ್ಲ ಎಂಬುದನ್ನು ಸ್ವಾರಸ್ಯಪೂರ್ಣವಾಗಿ ಆತ ಏನು ಮಾಡಿದ್ದಾನಪ್ಪ ಅಂದರೆ ತಿಳಿಸಿದ್ದಾನೆ. ಇನ್ನು ಪದ್ಯದ ಸಾಲುಗಳಲ್ಲಿ 2 ಇದ್ದಾವೆ. ಸೊ ಅದರಲ್ಲಿ ಕೊರಳ ಸೆರೆ ಹಿಗ್ಗಿದವು ದೃಗುಜಲ, ಇನ್ನೊಂದು ಮಾರಿಗೌತನವಾಯಿತು ನಾಳಿನ ಭಾರತವು. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಅದನ್ನು ಕೂಡ ತಾವುಗಳು ನೋಡಿ ಪದ್ಯಗಳನ್ನು ಕಂಠಸ್ಥ ಮಾಡಬೇಕಿತ್ತು. ಇನ್ನು ಮುಂದಿನದಾಗಿ ಮೌಲ್ಯಾಧಾರಿಸಿ ಸಾರಾಂಶವನ್ನು ಬರೀತಕ್ಕಂಥರಲ್ಲಿ ಏನು ಕಡಿದ್ದಾರೆ, ಹಲಗಲಿಯ ಬೇಡರು ಅಂತಕ್ಕಂಥ ಲಾವಣಿ ಪದಗಳಿಂದ ಸಾಲುಗಳನ್ನು ಕೊಟ್ಟಿದ್ರು. ಬೆನ್ನತ್ತಿ ತಿರಿವಿ ಕಡಿದರು ಏನು ಉಳಿಯದಂಗ ಅಂತ ಇದೆ. ಸೊ ತಾವುಗಳು ಕೂಡ ಅದೇ ತರನಾಗಿ ಮೇಲೆ ಫಸ್ಟ್ ಪ್ರಸ್ತುತ ಅಂತ ಬರೆದು ಸಂದರ್ಭ ಪ್ರಸ್ತಾವನೆ ಬರೆದು ಅದರ ಸಾರಾಂಶವನ್ನು 4-5 ಸಾಲುಗಳಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕಿತ್ತು. ಇನ್ನು ಗದ್ಯ ಭಾಗದ 4 ಸಾಲುಗಳಲ್ಲಿ ನಮಗೆ 41ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಮೈಸೂರು ಮಾದರಿ ಮೈಸೂರು ರಾಜ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಹೇಗಾಯಿತು. ನೋಡಿ, ಇಲ್ಲಿ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಬಂದಾಗ ಪ್ರಜಾಪ್ರತಿನಿಧಿ ಸಭೆ ಬಗ್ಗೆ ಬರ್ತದೆ, ಓಕೆನಾ. ಅದನ್ನು ಶಾಸನಬದ್ಧವಾಗಿ ರಚಿಸ್ತಾರೆ. ವರ್ಷಕ್ಕೆ 2 ಬಾರಿ ಸಮಾವೇಶ ಆಗ್ತದೆ. ನ್ಯಾಯ ವಿಧಾಯಕ ಸಭೆ ಇದನ್ನಾಗ್ತದೆ, ಓಕೆನಾ. ಆಮೇಲೆ ಬಹಳಷ್ಟು ಗ್ರಾಮ ನಿರ್ಮಲೀಕರಣ, ವಿದ್ಯಾ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ, ಆಮೇಲೆ ಶಿವನ ಸಮುದ್ರದ ಬಳಿ ಜಲವಿದ್ಯುತ್ ಯೋಜನೆ, ಕೃಷ್ಣರಾಜಸಾಗರ ಜಲಾಶಯ ನಿರ್ಮಾಣ, ಉಚಿತ ಪ್ರಾಥಮಿಕ ಶಿಕ್ಷಣದ ಜಾರಿಗೆ, ಮೈಸೂರು ವಿಶ್ವವಿದ್ಯಾಲಯ, ಉಚಿತ ಆಸ್ಪತ್ರೆ, ಮೈಸೂರು ಬ್ಯಾಂಕ್, ಸಹಕಾರಿ ಸಂಘಗಳ ಸ್ಥಾಪನೆ, ಇವೆಲ್ಲ ಬರೆದು ಲಾಸ್ಟಿಗೆ ಸಾಮಾಜಿಕ ಕಾನೂನುಗಳ ಹರಿಕಾರರಾಗಿದ್ದರು ಅಂತ ಬರೆದ್ರೆ ಖಂಡಿತವಾಗಿ ನಿಮಗೆ 4 ಅಂಕಗಳನ್ನು ಕೊಡ್ತಾರೆ, ಓಕೆನಾ. ಇನ್ನು ಇದು ಗದ್ಯ ಭಾಗದಲ್ಲಿ ಒಂದು ಪ್ರಶ್ನೆ ಇತ್ತು. ಸೊ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ರು ಅವರು. ಏನಂದರೆ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್ ಆಗಿ ಮುಂಬೈ ಮತ್ತು ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಸಲ್ಲಿಸಿದ ಸೇವೆ, ಅವರು ಹೈದರಾಬಾದ್ ಮತ್ತು ಮುಂಬೈನಲ್ಲಿ ಯಾವ ಥರನಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದರು ಅನ್ನೋದನ್ನು ಉತ್ತರದಲ್ಲಿ ಕೊಟ್ಟಿದ್ದೀನಿ. ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಪದ್ಯ ಭಾಗದಲ್ಲಿ ನೋಡೋದಾದರೆ ಲವ ಯಜ್ಞಾಂಶವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಂತ ನಿಮಗೆ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇದು ಕೂಡ
ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ನಾನು ಇಲ್ಲಿ ಎಲ್ಲನೂ ಕೂಡ ಇದೆ, ಸ್ವಲ್ಪ ಪಾಸ್ ಮಾಡಿ. ಇನ್ನೊಂದು ಪ್ರಶ್ನೆ ಇತ್ತು ಪದ್ಯ ಭಾಗದಲ್ಲಿ ವೀರಲವದಿಂದ. ಈ ವೀರಲವ ಕವನದಲ್ಲಿ ಕವಿ ಲಕ್ಷ್ಮೀಶ ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ಅಂತ ಕೇಳಿದ್ದಾರೆ. ನಿಜಕ್ಕೂ ನೀವೆಲ್ಲರೂ ಕೂಡ ಲವ ಬಾಲಕನಾಗಿದ್ದರೂ ಸ್ವಾಭಿಮಾನಿ, ಆತನ ಮಾತುಗಳು ವೀರೋಚಿತ, ಅವನ ನಡವಳಿಕೆ ನಿಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆ ಆಗೇ ಆಗ್ತದೆ ಅನ್ನೋದನ್ನು ಬರೆದು ಆತನ ಗುಣ ಸ್ವಭಾವಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಗದ್ಯ ಭಾಗದಿತ್ತು, ತುಂಬ ಈಸಿಯಾಗಿರ್ತಕ್ಕಂಥ ಗದ್ಯ ಭಾಗ. ಪತ್ರ ನೋಡಿ. ಸೊ ಮೊದಲಿಗೆ ಪತ್ರ ಬರೀಬೇಕಾಗಿತ್ತು ವಿಜಯವಾಣಿ ದಿನಪತ್ರಿಕೆ ಸಂಪಾದಕರಿಗೆ. ನಿಮ್ಮನ್ನು ಎಸ್ ಲಕ್ಷ್ಮೀ ಪ್ರಿಯಾಂಕ, ನ್ಯಾಷನಲ್ ಪ್ರೌಢಶಾಲೆ ಧಾರವಾಡ ಅಂತ ತಿಳಿದುಕೊಂಡು ವಿಶ್ವ ಪರಿಸರ ದಿನಾಚರಣೆ ವರದಿಯನ್ನು ಪ್ರಕಟಿಸುವಂತೆ ಪತ್ರ ಬರೀಬೇಕು. ಫಸ್ಟ್ ದಿನಾಂಕ ಹಾಕ್ಕೊಡ್ರಿ. ಸೊ ದಿನಾಂಕ ಹಾಕೊಂಡು ಇಂದ ಲಕ್ಷ್ಮೀ ಪ್ರಿಯಾಂಕ 10ನೇ ತರಗತಿ ನ್ಯಾಷನಲ್ ಪ್ರೌಢಶಾಲೆ ಧಾರವಾಡ. ಯಾರಿಗೆ ಬರೀಬೇಕು? ಮಾನ್ಯ ಸಂಪಾದಕರು. ಇಲ್ಲಿ ವಿಜಯವಾಣಿ ದಿನಪತ್ರಿಕೆ ಇದೆ, ವಿಜಯವಾಣಿ ದಿನಪತ್ರಿಕೆ ಧಾರವಾಡ ಅಂತ ಹಾಕ್ಕೊಡ್ರಿ. ಓಕೆನಾ? ಸೊ ನೆಕ್ಸ್ಟ್ ವಿಷಯದಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಎಸ್ ನಮ್ಮ ಶಾಲೆಯಲ್ಲಿ ಆಚರಿಸಿದ ವಿಶ್ವ ಪರಿಸರ ದಿನಾಚರಣೆ ವರದಿಯನ್ನು ಪ್ರಕಟಿಸುವ ಕುರಿತು ಅಂತ ಬರೆದು ಇಷ್ಟು ಕಂಟೆಂಟನ್ನು ನೀವು ಬರೆದು ಕಡೆಗೆ ಈ ಕಡೆ ವಂದನೆಗಳೊಂದಿಗೆ ಈ ಕಡೆ ಇಂತಿ ತಮ್ಮ ನಂಬುಗೆ ಲಕ್ಷ್ಮೀ ಪ್ರಿಯಾಂಕ ಅಂತ ಬರೆದ್ರೆ ಸಾಕು. ಹೊರ ವಿಳಾಸವನ್ನು ಹಾಕಿ. ಇನ್ನೊಂದು ಏನು ಮಾಡ್ತಾರಪ್ಪ ಅಂದರೆ ವೈಯಕ್ತಿಕ ಪತ್ರವನ್ನು ಕೇಳ್ತಾರೆ. ಇದು ಚಿಕ್ಕಪ್ಪನವರಿಗೆ ಪತ್ರ ಬರೀಬೇಕಾಗಿದೆ. ನೀವು ಮಧು ಅಂತ ಭಾವಿಸಿ ಸರ್ಕಾರಿ ಪ್ರೌಢಶಾಲೆ ಕೊಡಗು ವಿದ್ಯಾರ್ಥಿ. ಸೊ ಶ್ರೀರಂಗಪ್ಪ ನಿಮ್ಮ ಚಿಕ್ಕಪ್ಪ, ಇವರು NR ಬಡಾವಣೆ ಹಾವೇರಿಯಲ್ಲಿ ವಾಸವಾಗಿದ್ದಾರೆ. ವಾರ್ಷಿಕ ಪರೀಕ್ಷೆಯ ಪೂರ್ಣ ತಯಾರಿ ಕುರಿತು ಪತ್ರ ಬರೀಬೇಕು. ಫಸ್ಟ್ ದಿನಾಂಕ ಹಾಕಿ, ಆಮೇಲೆ ಈ ಕಡೆ ತೀರ್ಥರೂಪ ಸಮಾನರಾದ ಚಿಕ್ಕಪ್ಪನವರಿಗೆ ನಮಸ್ಕಾರಗಳಂತ ಹಾಕಿ ನಿಮ್ಮ ವಾರ್ಷಿಕ ಪರೀಕ್ಷೆ ತಯಾರಿಯಲ್ಲಿ ಓದಿದ್ದನ್ನು ಬರೀರಿ. ಈ ಕಡೆ ಲಾಸ್ಟ್ ಇಂತಿ ನಿಮ್ಮ ಪ್ರೀತಿಯ ಮಗ ಮಧು ಅಂತ ಬರೆದು ಹೊರ ವಿಳಾಸ ಶ್ರೀರಂಗಪ್ಪ ಎಸ್ NR ಬಡಾವಣೆ ಹಾವೇರಿ ಅಂತ ಹಾಕಿದರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪ್ರಬಂಧಗಳಲ್ಲಿ ನೋಡೋದಾದರೆ 2 ಪ್ರಬಂಧಗಳಿದ್ದಾವೆ. ರಾಷ್ಟ್ರೀಯ ಭಾವೈಕ್ಯತೆ ಅಂತ ಇದೆ. ಇಲ್ಲಿ ಪೀಠಿಕೆ ಇದೆ, ವಿಷಯದ ನಿರೂಪಣೆ ಇದೆ, ಉಪಸಂಹಾರ ಇದೆ. ನೀವುಗಳು ಕೂಡ ಇದೇ ಥರನಾಗಿರ್ತಕ್ಕಂಥ ಬರೀರಿ ನೀಟಾಗಿ. ಇನ್ನು ಲಾಸ್ಟ್ ಇನ್ನೊಂದು ಏನು ಕೊಟ್ಟಿದ್ರಪ್ಪ ಅಂದ್ರೆ ಈ ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಪಾತ್ರ ಅಂತ ಇದೆ. ಸೊ ನಿಜಕ್ಕೂ ನಾವು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವಲ್ಲಿ ಗ್ರಂಥಾಲಯಗಳು ನಮಗೆ ಸಹಕಾರಿ ಆಗ್ತವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಬಂಧ ಇತ್ತು. ಇದನ್ನು ಕೂಡ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ನೀಟಾಗಿ ಬರೀರಿ ಅಂತ ಹೇಳ್ತಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.